ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜಗದಾದಿ ದೃಶ್ಯ ಸತ್ತಾ ಪ್ರತಿಜ್ಞೆ ಎಂಬ 7ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನ ಪ್ರಶ್ನೆಗೆ ಉತ್ತರಿಸುತ್ತಾ ವಸಿಷ್ಠರು ಹೇಳುತ್ತಾರೆ, ಪರಬ್ರಹ್ಮನ ಸಾಕ್ಷಾತ್ಕಾರವು ಜ್ಞಾನದಿಂದಲೇ ಆಗುವುದಲ್ಲದೆ ತಪೋದಾನಾದಿ ಕ್ಲೇಶಗಳಿಂದ ಆಗುವುದಲ್ಲ. ಸಾಧು ಸಂಘ ಮತ್ತು ಸಚ್ಚಾಸ್ತ್ರ ಪರತೆ ಇವುಗಳಿಂದ ನಮ್ಮೊಳಗೆ ಅವನನ್ನು ಅಂದರೆ ಪರಬ್ರಹ್ಮನನ್ನು ಕಂಡುಕೊಳ್ಳಬಹುದು. ತನ್ನ ನಿರಂತರ ಪ್ರಯತ್ನದಿಂದ ಹಾಗೆ ಅವನನ್ನು ಕಂಡವನು ವಿಶ್ರಾಂತನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಂಡರೂ ಸಂತಾಪ ಪಡುವನು. ಅಂದರೆ ಅವರೂ ಕೂಡ ಕಾರ್ಯನಿರತರಾಗಿರುತ್ತಾರೆ. ಅಷ್ಟರ ಮಟ್ಟಿಗೆ ಪರಬ್ರಹ್ಮನನ್ನು ಅರಿತವನು ಆತ್ಮದ ನೆಲೆಯಲ್ಲೇ ನಿಂತವನು ವಿಶ್ರಾಂತನಾಗಿರುತ್ತಾನೆ. ಯಾವ ಕರ್ಮದಲ್ಲಿಯೂ ತೊಡಗಿರುವುದಿಲ್ಲ. ಅಂದರೆ ಆತ ಕರ್ಮಗಳನ್ನು ಮಾಡುತ್ತಿದ್ದರೂ ಅದರಲ್ಲಿ ಕರ್ತೃತ್ವ ಭಾವವಿಲ್ಲದಿರುವುದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರಾದರೂ ಕರ್ಮದಿಂದ ಬಂಧಿಸಲ್ಪಡಬಹುದು. ಆತ್ಮವಿದ್ಯೆಯಲ್ಲಿ ಆತ್ಮಜ್ಞಾನದಲ್ಲಿ ನೆಲೆ ನಿಂತವನು ಕರ್ಮದಿಂದ ಬಂಧಿಸಲ್ಪಡುವುದಿಲ್ಲ. ಯೋಗ್ಯ ವಿಚಾರದಿಂದಲೇ ಮೋಕ್ಷವು ದೊರೆಯುವುದು ಹಾಗೂ ಅದರಿಂದಲೇ ಅವಿದ್ಯೆಯು ನಾಶವಾಗುವುದು ಎಂದು ಹೇಳಿದರು. ಆಗ ಶ್ರೀರಾಮನು ಕೇಳುತ್ತಾನೆ, ಯಾವನನ್ನು ತಿಳಿಯುವುದರಿಂದ ಮೋಕ್ಷವು ಲಭಿಸುವುದೋ ಆ ದೇವನು ಎಲ್ಲಿ ಇರುವನು? ಎಲೈ ಬ್ರಹ್ಮನೇ, ಹೇಗೆ ನಾನು ಅವನನ್ನು ಪಡೆಯುವೆನು ಹೇಳು. ಆಗ ವಸಿಷ್ಠರು ಹೇಳುತ್ತಾರೆ, ದೇವನೆಂದು ಹೇಳಿಸಿಕೊಳ್ಳುವ ಈತನು ದೂರದಲ್ಲಿಲ್ಲ, ಯಾವಾಗಲೂ ದೇಹದಲ್ಲಿಯೇ ಇರುವನು. ಎಲ್ಲ ಚರಾಚರ ಪ್ರಾಣಿಗಳ ದೇಹಗಳೊಳಗೆ ಈ ದೇವನೆಂದು ಹೇಳಿಸಿಕೊಳ್ಳುವವನು ಇರುವನು. ಚಿನ್ಮಾತ್ರನೆಂದು ಈತನು ಪ್ರಸಿದ್ಧನು. ಇವನೇ ಈ ವಿಶ್ವವೆಲ್ಲ ಆಗಿರುವನು. ಆದರೆ ವಿಶ್ವವು ಅವನಲ್ಲ. ಅಂದರೆ ಆ ಪರಬ್ರಹ್ಮನೇ ದೈವವೆಂದು ನಾವು ಹೇಳುವುದೇ ಈ ವಿಶ್ವವೆಲ್ಲವೂ ಆ ದೈವದಿಂದಲೇ ಆಗಿರುವುದೇ ಹೊರತು ಈ ವಿಶ್ವಕ್ಕೆ ಆತ ಅಂಟಿಕೊಂಡಿಲ್ಲ. ಅವನು ಎಲ್ಲೆಲ್ಲೂ ಇರುವನು. ಯಾವ ಪ್ರಾಣಿಯ ದೇಹಕ್ಕೂ ಅಂಟಿಕೊಂಡಿರುವುದಿಲ್ಲ. ಪ್ರಾಣಿಯ ದೇಹದ ಒಳಗೂ ಇರುತ್ತಾನೆ, ಹೊರಗೂ ಇರುತ್ತಾನೆ. ವಿಶ್ವದ ಎಲ್ಲ ಚರಾಚರಗಳು ಅವನಿಂದಲೇ ಆಗಿರುತ್ತವೆಯೇ ಹೊರತು ವಿಶ್ವಕ್ಕೆ ಅವನು ಅಂಟಿಕೊಂಡಿರುವುದಿಲ್ಲ. ವಿಶ್ವವು ಅವನಲ್ಲ. ಅವನು ಎಲ್ಲೆಲ್ಲೂ ಇರುವನು. ಇರುವುದೆಲ್ಲ ಇವನೊಬ್ಬನೇ. ಅದರಿಂದ ವಿಶ್ವವೆಂಬುದು ಬೇರೆಯಾಗಿ ಇನ್ನೊಂದಿಲ್ಲ. ವಿಶ್ವವೆಂದರೆ ಆ ಪರಬ್ರಹ್ಮನೇ. ಚಂದ್ರಶೇಖರನಾದ ಈಶ್ವರನು ಚಿನ್ಮಾತ್ರನು. ಗರುಡಾರೂಢನಾದ ವಿಷ್ಣುವು ಚಿನ್ಮಾತ್ರನೇ. ಸುಡುವ ಸೂರ್ಯನು ಚಿನ್ಮಾತ್ರನೇ. ಕಮಲೋದ್ಭವನಾದ ಬ್ರಹ್ಮನೂ ಚಿನ್ಮಾತ್ರನೇ. ಈಗ ಶ್ರೀರಾಮನು ಕೇಳುತ್ತಾನೆ, ಈ ಜಗತ್ತೆಲ್ಲವೂ ಚಿನ್ಮಾತ್ರವೆಂದು ಹುಡುಗರೂ ಹೇಳುವರು. ಹೀಗೆ ಜನಜನಿತವಾದುದನ್ನೇ ಅಂದರೆ ಎಲ್ಲರಿಗೂ ತಿಳಿದಿರುವುದನ್ನೇ ಹೇಳಿದರೆ ಅದು ಉಪದೇಶವೆಂತಾದೀತು? ಆಗ ವಸಿಷ್ಠರು ಹೇಳುತ್ತಾರೆ, ಚಿನ್ಮಾತ್ರವೆಂದರೆ ಚೇತನವಾದ ವಿಶ್ವವೆಂದು ನೀನು ತಿಳಿದುಕೊಂಡರೆ ಭವನಾಶನ ಮಾಡುವುದು ಅಂದರೆ ಈ ಸಂಸಾರ ಸಾಗರವನ್ನು ನಮ್ಮೊಳಗಿರುವಂತಹ ಸಂಸಾರ ಬಂಧನವನ್ನು ನಾಶ ಮಾಡುವುದು ಏನನ್ನೂ ತಿಳಿದಂತಾಗಲಿಲ್ಲ. ಏಕೆಂದರೆ ಚಿನ್ಮಾತ್ರವೆಂದರೆ ಕೇವಲ ಚೇತನವಾದ ವಿಶ್ವವಷ್ಟೇ ಅಲ್ಲ. ಚೇತನವೆಂದರೆ ಸಂಸಾರವುಳ್ಳ ಜೀವನು ಬಹಿರ್ಮುಖವಾಗಿ ವಿಷಯಗಳನ್ನೇ ಸಾರವನ್ನಾಗಿ ಕಂಡರೆ ಅವನು ಪಶುವು ಎನಿಸಿಕೊಳ್ಳುವನು. ಏಕೆಂದರೆ ಪಶುವಿಗೂ ಜೀವನಿಗೂ ವ್ಯತ್ಯಾಸವಿರುವುದಿಲ್ಲ. ಇವನು ಹೀಗೆ ದೇಹವೇ ತಾನೆಂದುಕೊಂಡಿರುವುದರಿಂದ ಜರಾಮರಣಗಳ ಭೀತಿಯು ಸಂಭವಿಸುವುದು. ಏಕೆಂದರೆ ದೇಹಕ್ಕೆ ಹುಟ್ಟುಂಟು, ಮುಪ್ಪು ಉಂಟು, ಸಾವು ಉಂಟು. ಆದ್ದರಿಂದ ದೇಹವೇ ತಾನೆಂದುಕೊಂಡರೆ ಆ ಚೇತನವಾದ ಸಂಸಾರವುಳ್ಳ ಜೀವನು ತನಗೂ ಇದೇ ರೀತಿ ಹುಟ್ಟು ಸಾವು ಮರಣಗಳು ಸಂಭವಿಸುತ್ತವೆ ಎಂಬ ಭೀತಿಯಲ್ಲಿ ಮುಳುಗಬೇಕಾಗುತ್ತದೆ. ಜೀವನು ವಾಸ್ತವ್ಯವಾಗಿ ಅಮೂರ್ತನು ಅಂದರೆ ಶರೀರಾದಿಗಳಿಲ್ಲದವನು, ಪ್ರಿಯ ಅಪ್ರಿಯಗಳೆರಡೂ ಇಲ್ಲದವನು. ಆದರೂ ತಾನು ಪಶುವು ಅಗ್ನನು ಎಂದುಕೊಂಡು ದುಃಖಕ್ಕೆ ಪಾತ್ರನಾಗಿರುವನು. ಇವನಿಗೆ ಶರೀರವಿಲ್ಲದಿದ್ದರೂ ಅಂದರೆ ಆ ಜೀವನಿಗೆ ಶರೀರವಿಲ್ಲದಿದ್ದರೂ ಚೇತನನು ತಿಳಿಯಬಲ್ಲವನು. ಆದ್ದರಿಂದ ಚೇತನೀಯ ತಿಳಿಯಿಸಿಕೊಳ್ಳುವುದು ಎಂಬ ಮನಸ್ಸು ಉಳ್ಳವನಾಗಿರುವನು. ಆ ಮನಸ್ಸು ಇರುವವರೆಗೂ ಅನರ್ಥವು ಅಂದರೆ ಬೇರೆ ಯಾವ ಕಾರಣಗಳಿಲ್ಲದಿದ್ದರೂ ಇದ್ದೇ ಇರುವುದು. ಚೈತ್ಯವಾದ ಮನಸ್ಸು ಇವನನ್ನು ಬಿಟ್ಟರೂ ಸರಿ, ಇವನು ಚೈತ್ಯವನ್ನು
ಆದರೆ ಆ ಚೇತನವನ್ನು ಬಿಟ್ಟರೂ ಸರಿ ತಾನೇ ವಿಶ್ವಂಭರನೋ ಎಂದು ತಿಳಿಯುವ ಭರಿತಾವಸ್ಥೆಯೂ ಬರುವುದು. ಅದನ್ನು ತಿಳಿದವನು ದುಃಖಪಡುವುದಿಲ್ಲ. ಸರ್ವಕಾರಣನೂ ಸರ್ವೋತ್ತಮನೂ ಆದ ಚಿತ್ ಸ್ವರೂಪವನ್ನು ಕಂಡರೆ ಹೃದಯ ಗ್ರಂಥಿಯು ಆಗ ಬಿಚ್ಚಿ ಹೋಗುವುದು. ಸರ್ವ ಸಂಶಯಗಳು ಕತ್ತರಿಸಿ ಹೋಗುವವು. ಅವನ ಕರ್ಮಗಳೆಲ್ಲವೂ ಕ್ಷಯವಾಗುವವು. ದೃಶ್ಯವು ಇಲ್ಲದೆ ಹೋಗುವವರೆಗೂ ಮನಸ್ಸು ದೃಶ್ಯದ ಕಡೆಗೆ ಹೋಗುವುದನ್ನು ನಿಲ್ಲಿಸಲು ಆಗುವುದಿಲ್ಲ. ಅದರಿಂದ ಚೈತ್ಯ ನಿರೋಧಕವಾದ ಜ್ಞಾನವಿಲ್ಲದಿದ್ದರೆ ದೃಶ್ಯವಾದ ಚೈತ್ಯವು ಎಂತು ಶಮನವಾಗುವುದು. ಅಚೇತ್ಯ ಚಿತ್ಸ್ವರೂಪ ಅಂದರೆ ದೃಶ್ಯರೂಪರಹಿತವಾದ ಕೇವಲ ಚಿತ್ಸ್ವರೂಪವೆಂಬ ಸಹಜಾವಸ್ಥೆಯು ಯಾವುದುಂಟೋ ಅದು ದೃಶ್ಯವೂ ಇಲ್ಲವಾಗುವವರೆಗೂ ಬರುವುದೇ ಇಲ್ಲ. ಸ್ವರೂಪೋನ್ಮುಖತ್ವವು ಅಂದರೆ ತನ್ನ ಕಡೆಗೇ ತಿರುಗುವುದು ಚೈತ್ಯ ರೋಧನದಿಂದ ಅಲ್ಲದೆ ಇನ್ನು ಯಾತರಿಂದ ತಾನೇ ಆಗುವುದು. ಏಕೆಂದರೆ ಎಲ್ಲಿಯವರೆಗೆ ಹೊರಗಿನ ದೃಶ್ಯವು ಕಾಣುತ್ತಿರುತ್ತದೋ, ಎಲ್ಲಿಯವರೆಗೆ ಆ ದೃಶ್ಯವು ತನ್ನಿಂದ ಬೇರೆ ಎಂದು ಜೀವನು ತಿಳಿದುಕೊಂಡಿರುತ್ತಾನೋ ಅಲ್ಲಿಯವರೆಗೂ ಕೂಡ ತನ್ನೊಳಗೆ ತಾನು ತಿರುಗುವುದು, ತನ್ನ ಕಡೆಗೆ ತಾನು ತಿರುಗುವುದು ಎಂಬುದು ಆಗುವುದೇ ಇಲ್ಲ. ಆ ಕಾರಣದಿಂದಾಗಿಯೇ ಆತ ತಾನು ಶುದ್ಧ ಚಿತ್ಸ್ವರೂಪ ಎಂಬುದನ್ನು ಅರಿಯುವ ಸಲುವಾಗಿ ತನ್ನೊಳಗೆ ತಾನು ತಿರುಗಿಕೊಳ್ಳುವುದಕ್ಕಾಗಿ ಹೊರಗಿನ ಈ ಎಲ್ಲ ದೃಶ್ಯಗಳು ಕೂಡ ಭ್ರಮೆ ಎಂಬುದರ ಅರಿವನ್ನು ಮೂಡಿಸಿಕೊಳ್ಳಬೇಕಾಗಿದೆ. ಈಗ ಶ್ರೀರಾಮನು ಕೇಳುತ್ತಿದ್ದಾನೆ, ಎಲೈ ಬ್ರಹ್ಮನೇ, ಜೀವನು ವ್ಯೋಮರೂಪಿಯು, ಪಶುವು, ಅಗ್ನನು ಎಂದು ತಿಳಿಯುವುದರಿಂದ ಸಂಸಾರವು ನಾಶವಾಗುವುದಿಲ್ಲ ಎನ್ನುವುದಾದರೆ ಆ ಜೀವನು ಎಲ್ಲಿರುವನು, ಹೇಗಿರುವನು? ಅಂದರೆ ತಾನು ವ್ಯೋಮರೂಪಿ ಅಥವಾ ತಾನು ಪಶುವು, ಅಗ್ನನು ಎಂದು ತಿಳಿಯುವುದರಿಂದಷ್ಟೇ ಸಂಸಾರವು ನಾಶವಾಗುವುದಿಲ್ಲ. ಆ ಸಂಸಾರವು ನಾಶವಾಗಬೇಕಾದರೆ ಅಂದರೆ ಹೊರಗೆ ತನ್ನ ಕಣ್ಣಿಗೆ ಕಾಣಿಸುತ್ತಿರುವ ಜಗತ್ತೆಲ್ಲವನ್ನು ಅದೆಲ್ಲವೂ ತನ್ನ ಮನಸ್ಸಿನ ಒಳಗಿನ ಸೃಷ್ಟಿ ಎಂಬುದನ್ನು ಜೀವನು ಅರಿಯಬೇಕಾಗುತ್ತದೆ. ಈ ರೀತಿಯಾದ ಜೀವನು ಎಲ್ಲಿರುವನು ಮತ್ತು ಹೇಗಿರುವನು? ಯಾವ ಪರಮಾತ್ಮನನ್ನು ಸಾಧು ಸಂಗಮ ಸಚ್ಚಾಸ್ತ್ರಗಳು ಸಂಸಾರಾರ್ಣವತಾರಕನೆಂದು ತೋರಿಸುವವೋ ಆ ಪರಮಾತ್ಮನು ಹೇಗಿರುವನು? ಅಂದರೆ ಯಾವ ಪರಮಾತ್ಮನನ್ನು ಸಾಧು ಸಂಗಮ ಮತ್ತು ಸಚ್ಚಾಸ್ತ್ರಗಳ ಮೂಲಕ ಅರಿಯುವುದರಿಂದ ಸಂಸಾರವೆಂಬ ಈ ಕಾಡಿನಿಂದ ಬಿಡುಗಡೆ ಹೊಂದುವುದು ಸಾಧ್ಯವೋ ಆ ಪರಮಾತ್ಮನು ಹೇಗಿರುವನು? ಶ್ರೀ ವಸಿಷ್ಠರು ಹೇಳುತ್ತಾರೆ, ಜನ್ಮವೆಂಬ ಕಾಡಿನಲ್ಲಿ ಬಳಲಿ ಹೋಗಿರುವ ಜೀವನೆಂಬ ಚೇತನವೇ ಆತ್ಮ ಎನ್ನುವವರು ಪಂಡಿತರಾದರೂ ಅಜ್ಞರೇ. ಅಂದರೆ ತನಗೆ ಜನ್ಮವಿದೆ, ತನಗೆ ಮುಪ್ಪು ಸಾವುಗಳು, ಹುಟ್ಟು ಸಾವುಗಳು ಇವೆ ಎಂದು ಇದನ್ನೇ ಅರಿತಿರುವಂತಹ ಚೇತನವನ್ನೇ ಜೀವವೆಂದು, ಆ ಜೀವವೆಂಬ ಚೇತನವನ್ನೇ ಆತ್ಮ ಎನ್ನುವವರು ಅವರು ಪಂಡಿತರಾದರು, ಅಂದರೆ ವಿದ್ವಾಂಸರಾದರು, ಜ್ಞಾನಿಗಳೆಂದು ಹೇಳಿಕೊಳ್ಳುತ್ತಿದ್ದರು. ಅವರು ಕೂಡ ಅಜ್ಞಾನಿಗಳೇ. ಜೀವನೇ ಸಂಸಾರವು, ದುಃಖ ಸಂತತಿಯ ಆಧಾರವೇ ಈ ಜೀವನು. ಈ ಜೀವನನ್ನು ತಿಳಿದುದರಿಂದ ಎಲ್ಲಿಯೂ ಏನೂ ತಿಳಿದಂತೆ ಆಗಲಿಲ್ಲ. ಪರಮಾತ್ಮನನ್ನು ತಿಳಿದುದೇ ಆದರೆ ರಾಮನೇ, ವಿಷದ ವೇಗವು ಇಳಿದು ಹೋದ ಮೇಲೆ ತಾನು ಇಲ್ಲವಾಗುವ ವಿಸೂಚಿಕೆಯಂತೆ ದುಃಖ ಪರಂಪರೆಯೂ ಇಲ್ಲವಾಗುವುದು. ಅಂದರೆ ನಮ್ಮ ದೇಹದೊಳಗೆ ಒಂದು ಚೇತನವಿದೆ, ಈ ಚೇತನವನ್ನೇ ಜೀವವೆಂದು ಕರೆಯುತ್ತಾರೆ. ಈ ಜೀವನೇ ಕರ್ತೃವು ಭೋಕ್ತೃವು ಎಂದು ಆ ಜೀವನ ಸುತ್ತಲೇ ಸುತ್ತುತ್ತಿದ್ದರೆ ಆ ಜೀವನೂ ಕೂಡ ದೇಹದೊಂದಿಗೆ ಬಂಧಿಸಲ್ಪಟ್ಟಿರುತ್ತಾನೆ. ಅಂದರೆ ಆತನ ಸಂಸಾರದೊಂದಿಗೆ ಬಂಧನದಲ್ಲಿರುತ್ತಾನೆ. ಏಕೆಂದರೆ ದೇಹವೇ ಸಂಸಾರಕ್ಕೆ ಕಾರಣವಾಗಿದೆ. ನಾನು ದೇಹ ಎಂಬ ಭಾವ ಎಲ್ಲಿಯವರೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರ ಬಂಧನದಿಂದ ಮುಕ್ತನಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಯಾರು ದೇಹವನ್ನೇ, ಆ ದೇಹದಲ್ಲಿರುವ ಜೀವನು ಈ ಜೀವನು ದೇಹದೊಂದಿಗೆ ಅಂಟಿಕೊಂಡಿದ್ದಾನೆ ಎಂಬ ಭಾವದಲ್ಲಿ ಇರುತ್ತಾನೋ ಅಲ್ಲಿಯವರೆಗೆ ಅಜ್ಞಾನಿಯೇ ಆಗಿರುತ್ತಾನೆ. ಆತನಿಗೆ ನಿಜವಾದ ಜ್ಞಾನದ ಅರಿವು ಆಗಲು ಸಾಧ್ಯವೇ ಇಲ್ಲ. ಈಗ ಶ್ರೀರಾಮನು ಕೇಳುತ್ತಾನೆ, ಯಾವನ ದರ್ಶನವನ್ನು ಮಾಡುವುದರಿಂದ ಸಮಸ್ತ ಮೋಹಗಳನ್ನು ಮನಸ್ಸು ದಾಟುವುದೋ ಆ ಪರಮಾತ್ಮನ ಸ್ವರೂಪವೇನು ಎಂಬುದನ್ನು ಯಥಾವತ್ತಾಗಿ ಎಲೈ ಬ್ರಹ್ಮನೇ, ಅಂದರೆ ಬ್ರಹ್ಮಜ್ಞಾನಿಯಾದ ವಸಿಷ್ಠನೇ ಹೇಳುವಂತಹವನಾಗು. ಏಕೆಂದರೆ ಹಿಂದಿನ ಭಾಗದಲ್ಲಿ ವಸಿಷ್ಠರು ಹೇಳಿದ್ದಾರೆ,
ಎಲ್ಲಿಯವರೆಗೆ ಪರಮಾತ್ಮನ ಅರಿವಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸಾರವೆಂಬ ದುಃಖ ಪರಂಪರೆಯು ಕಳೆಯುವುದಿಲ್ಲ. ಆದ್ದರಿಂದ ಶ್ರೀರಾಮನು ಕೇಳಿದ್ದಾನೆ ಆ ಪರಮಾತ್ಮನ ಸ್ವರೂಪವೇನು ಎಂದು. ಈಗ ವಸಿಷ್ಠರು ಹೇಳುತ್ತಿದ್ದಾರೆ, ಮನಸ್ಸು ಎಷ್ಟು ದೂರವಿದ್ದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದೇ ಕ್ಷಣದಲ್ಲಿ ಹಾರುವುದಲ್ಲವೇ? ಹಾಗೆ ಹಾರುವಾಗ ಒಂದು ಕಡೆಯನ್ನು ಬಿಟ್ಟು ಇನ್ನೊಂದು ಕಡೆಯನ್ನು ಸೇರದಿರುವಾಗ, ಅಂದರೆ ಒಂದು ಕಡೆಯನ್ನು ಬಿಟ್ಟು ಇನ್ನೊಂದು ಕಡೆಯನ್ನು ಸೇರದಿರುವಾಗ ಅದು ಏನಾಗಿರುವುದೋ? ಅಂದರೆ ಮನಸ್ಸು ಈಗ ಯಾವುದಕ್ಕೂ ಅಂಟಿಕೊಂಡಿಲ್ಲ, ಒಂದಕ್ಕೆ ಅಂಟಿಕೊಂಡಿದ್ದು ಅದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗುತ್ತಿದೆ. ಆ ಸಂದರ್ಭದಲ್ಲಿ ಮನಸ್ಸು ಒಂದನ್ನು ಬಿಟ್ಟಿದೆ, ಇನ್ನೊಂದಕ್ಕೆ ಇನ್ನೂ ಅಂಟಿಕೊಂಡಿಲ್ಲ. ಅಂದರೆ ಈ ಕ್ಷಣದಲ್ಲಿ ಮನಸ್ಸು ಯಾವುದನ್ನು ಅಂಟಿಕೊಂಡಿಲ್ಲ. ಹೀಗೆ ಮನಸ್ಸು ಯಾವುದನ್ನು ಅಂಟಿಕೊಂಡಿಲ್ಲದ ಸ್ಥಿತಿ ಇರುತ್ತದಲ್ಲ, ಅದೇ ಪರಮಾತ್ಮನ ರೂಪವು. ಇಲ್ಲಿ ದೇಶಾಂತರ ಎಂದಿದೆ. ದೇಶ ಎಂಬುದಕ್ಕೆ ವಿಷಯ ಎಂದು ಅರ್ಥ ಮಾಡಿದರೆ ಇಲ್ಲಿ ಹೇಳಿರುವುದು ಸ್ಪಷ್ಟವಾಗುವುದು. ಮನಸ್ಸು ಲಕ್ಷ್ಯಕ್ಕೆ ಬರುವುದು, ಅಂದರೆ ಮನಸ್ಸು ಇದೆ ಎಂಬುದು ನಮ್ಮ ಅರಿವಿಗೆ ಬರುವುದೇ ಅದು ವಿಷಯಕ್ಕೆ ಅಂಟಿಕೊಂಡಾಗ, ವಿಷಯವನ್ನು ಅವಲಂಬಿಸಿದಾಗ. ಹಾಗೆ ತನಗೆ ಅವಲಂಬನವಾಗಿರುವ ಒಂದು ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯವನ್ನು ಇನ್ನೂ ಹಿಡಿಯದೇ ಇರುವಾಗ ಇರುವಂತಹ ಆ ನಿರಾಲಂಬ ಸ್ಥಿತಿಯೇ ಪರಮಾತ್ಮ ರೂಪವು. ಆದ್ದರಿಂದ ಆ ಮನಸ್ಸಿನ ನಿರಾಲಂಬ ಸ್ಥಿತಿಯನ್ನೇ ಇಲ್ಲಿ ವಸಿಷ್ಠರು ಪರಮಾತ್ಮ ಸ್ವರೂಪ ಎನ್ನುತ್ತಿದ್ದಾರೆ. ಯಥಾವತ್ತಾಗಿರುವ ಎಂದರೆ ಯಾವುದೊಂದು ವಿಕಾರವೂ ಇಲ್ಲದ ಪರಮಾತ್ಮನ ಬೋಧ ಮಹಾಂಬುದಿಯಲ್ಲಿ ಸಂಸಾರವು ಯಾವಾಗಲೂ ಅತ್ಯಂತಾಭಾವವಾಗಿರುವುದು. ಅಭಾವವು ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ ಎಂದು 3 ವಿಧವಾದುದು. ಇದರಲ್ಲಿ ಪ್ರಾಗ್ಭಾವ ಎಂದರೆ ಮೊದಲು ಇಲ್ಲದ್ದು. ಈ ಅಭಾವಗಳಲ್ಲಿ 3 ವಿಧಾನ. ಪ್ರಾಗ್ ಅಭಾವವೆಂದರೆ ಮೊದಲು ಇಲ್ಲದ್ದು. ಇನ್ನು ಪ್ರಧ್ವಂಸ ಅಭಾವ ಎಂದರೆ ಆಮೇಲೆ ಇಲ್ಲದ್ದು, ಈಗ ಇದ್ದು ಆಮೇಲೆ ಇಲ್ಲವಾಗುವಂತಹದ್ದು. ಅತ್ಯಂತ ಅಭಾವ ಎಂದರೆ ಯಾವಾಗಲೂ ಇಲ್ಲದ್ದು. ದೀಪವು ಈಗ ಇದೆ, ಹಚ್ಚುವುದಕ್ಕೆ ಮುಂಚೆ ಅದಕ್ಕೆ ಪ್ರಾಗ್ಭಾವ. ಆ ದೀಪವನ್ನು ಆರಿಸಿದ ಮೇಲೆ ಅದು ಪ್ರಧ್ವಂಸಾಭಾವ. ಬಂಜೆಯ ಮಗ, ಮೊಲದ ಕೊಂಬು ಮೊದಲಾದವು ಯಾವಾಗಲೂ ಇಲ್ಲ, ಅದು ಇರುವುದು ಸಾಧ್ಯವೇ ಇಲ್ಲ. ಮೊಲಕ್ಕೆ ಕೊಂಬಿರುವುದಾಗಲಿ ಬಂಜೆಯಾದವಳಿಗೆ ಮಗು ಹುಟ್ಟುವುದಾಗಲಿ ಸಾಧ್ಯವೇ ಇಲ್ಲವಾದುದರಿಂದ ಅದು ಅತ್ಯಂತಾಭಾವ. ಈ ರೀತಿಯಲ್ಲಿ ಯಥಾವತ್ತಾಗಿರುವ ಎಂದರೆ ಯಾವುದೊಂದು ವಿಕಾರವೂ ಇಲ್ಲದ ಪರಮಾತ್ಮನ ಬೋಧ ಮಹಾಂಬುಧಿಯಲ್ಲಿ ಸಂಸಾರವು ಯಾವಾಗಲೂ ಅತ್ಯಂತಾಭಾವವಾಗಿರುವುದು. ಅಂದರೆ ಸಂಸಾರವು ಯಾವಾಗಲೂ ಇರುವುದಿಲ್ಲ. ಪರಮಾತ್ಮನ ಬೋಧದಲ್ಲಿ ಸಂಸಾರವು ಯಾವಾಗಲೂ ಇರುವುದಿಲ್ಲ. ಎಲ್ಲಿ ದೃಷ್ಟ್ಯ ಮತ್ತು ದೃಶ್ಯ ಎಂಬುದು, ಎಲ್ಲಿ ದ್ರಷ್ಟೃ ಮತ್ತು ದೃಶ್ಯ ಎಂಬುದು ಇದ್ದರೂ ಇಲ್ಲದಂತಾಗುವುದೋ, ಆಕಾಶ ಅಂದರೆ ಎಲ್ಲದಕ್ಕೂ ಅವಕಾಶ ಕೊಡುವುದು, ಆಕಾಶವಾಗಿದ್ದರೂ ತಾನು ಅನಾಕಾಶದಂತೆ ಆಕಾಶದಿಂದ ಹುಟ್ಟಿದುದು ಅಲ್ಲವಾಗಿರುವುದು, ಅದು ಪರಮಾತ್ಮನ ಸ್ವರೂಪ. ಅಂದರೆ ಆ ದೃಶ್ಯವೆಂಬ ಮಾಯೆಯೂ ಇರುವುದಿಲ್ಲ, ಅದನ್ನು ನೋಡುತ್ತಿರುವ ದ್ರಷ್ಟೃವೂ ಇರುವುದಿಲ್ಲ. ಅದು ಆಕಾಶದಂತೆ ಅಂದರೆ ಎಲ್ಲಕ್ಕೂ ಅವಕಾಶ ಕೊಡುವುದು. ಹಾಗಿದ್ದರೂ ಕೂಡ ಅನಾಕಾಶವಾಗಿರುವುದು. ಅಂದರೆ ಆಕಾಶದಿಂದ ಅದರಿಂದ ಹುಟ್ಟಿದುದು ಅಲ್ಲ, ಅದು ಸ್ವಯಂ ತಾನೇ ಆಕಾಶವಾಗಿದ್ದು ಎಲ್ಲಕ್ಕೂ ಅವಕಾಶವನ್ನು ಕೊಡುವುದಾಗಿರುವುದು. ಅಂದರೆ ಎಲ್ಲವನ್ನು ಒಳಗೊಂಡಿರುವುದಾಗಿರುವುದು. ಹೀಗೆ ಪರಮಾತ್ಮನು ಎಲ್ಲವನ್ನು ಒಳಗೊಂಡಿರುವುದಾಗಿರುವುದೇ ಹೊರತು ಪರಮಾತ್ಮ ಸ್ವತಃ ಯಾವುದರಿಂದಲೂ ಹುಟ್ಟಿರುವುದಿಲ್ಲ. ಹಿಂದೆ ದೃಷ್ಟೇ ತತ್ವೇ ರಮಣ ಮಠನಂ ಜಾಗತ ಮದಂ ಎಂದು 2ನೆಯ ಪ್ರಕರಣದಲ್ಲಿ ಹೇಳಿದೆ. ಎಂದರೆ ಮುಮುಕ್ಷುವಿಗೆ ನಮ್ಮಂತೆ, ಅಂದರೆ ಮೋಕ್ಷಾಪೇಕ್ಷೆಯಾದವನಿಗೆ ನಮ್ಮಂತೆಯೇ ವಿಷಯಾನುಬಂಧಿಗಳಾಗಿ ಸುಖ ದುಃಖ ವೃತ್ತಿಗಳು ಆ ಮೋಕ್ಷಾಪೇಕ್ಷೆಗೂ ತಲೆದೋರಿದರೂ ಆತನು ದ್ವಂದ್ವಕ್ಕೆ ಅತೀತನಾಗಿರುವುದರಿಂದ ಆತನಿಗೆ ಸುಖವೂ ಸುಖವೇ, ದುಃಖವೂ ಸುಖವೇ, ಎರಡೂ ಸುಖವೇ ಆಗಿ ಜಗತ್ತಿನ ವೈವಿಧ್ಯವೂ ಇದ್ದೂ ಇಲ್ಲವಾಗುವುದು. ಹಾಗೆಯೇ ಇಲ್ಲಿಯೂ ದೃಶ್ಯವು ಅಳಿದಾಗ, ದೃಶ್ಯವಾಗಲಿ ಅದನ್ನು ನೋಡುತ್ತಿರುವುದಾಗಲಿ ಎರಡೂ ಅಳಿದಾಗ ಅಥವಾ ಇದ್ದರೂ ಇಲ್ಲದಂತಾದಾಗ ಆ ಸಂದರ್ಭದಲ್ಲಿ ಪರಮಾತ್ಮ ರೂಪವು ಪ್ರಕಟವಾಗುವುದು. ಅಶೂನ್ಯವಾಗಿದ್ದರು ಅಂದರೆ ಪೂರ್ಣವಾಗಿದ್ದರು
ಯಾವುದು ಶೂನ್ಯವಾಗಿ ಏನೂ ಇಲ್ಲದಂತೆ ಇರುವುದೋ, ನಾನಾ ವಿಧವಾಗಿ ಕಾಣುತ್ತಿದ್ದರೂ ಯಾವ ಫಲವೂ ಇಲ್ಲವಾದುದರಿಂದ ಶೂನ್ಯವಾದ ಈ ಜಗತ್ತು ಯಾವುದರಲ್ಲಿ ಇರುವುದೋ, ಈ ಜಗತ್ ಪರಂಪರೆಗಳನ್ನು ಹುಟ್ಟಿಸುವ ಸರ್ಗ ಪ್ರವಾಹವು ಇದ್ದರೂ ಯಾವುದು ಶೂನ್ಯದಂತೆ ನಿರ್ವಿಕಾರವಾಗಿರುವುದೋ ಅದು ಪರಮಾತ್ಮ ರೂಪವು. ಯಾವುದು ಚೇತನಕ್ಕೂ ಚೇತನವನ್ನು ಕೊಡುವುದಾಗಿದ್ದರೂ ದೊಡ್ಡ ಬಂಡೆಯಂತೆ ನಿಶ್ಚೇಷ್ಟವಾಗಿ ಇರುವುದೋ, ತನಗೆ ತಾನೇ ಯಾವ ಕಾರ್ಯದಲ್ಲೂ ತೊಡಗುವುದಿಲ್ಲ, ಆದರೆ ನಡೆಯುತ್ತಿರುವ ಎಲ್ಲ ಕಾರ್ಯಗಳಿಗೂ ಚೇತನವನ್ನು ಅದೇ ಕೊಡುತ್ತದೆ. ಜಡವಾಗಿಲ್ಲದಿದ್ದರೂ ಜಡದಂತೆಯೇ ಇರುವುದು, ಯಾವ ಕಾರ್ಯದಲ್ಲೂ ತೊಡಗಿರುವುದಿಲ್ಲ, ಆದರೆ ಎಲ್ಲ ಕಾರ್ಯಗಳು ಕೂಡ ಅದರಿಂದಲೇ ಆಗುತ್ತಿರುತ್ತವೆ. ಅದು ಪರಮಾತ್ಮ ರೂಪವು. ಯಾವುದು ಇರುವುದೆಲ್ಲದರೊಡನೆಯೂ ಬಾಹ್ಯ ಅಭ್ಯಂತರ ಒಳ ಹೊರಗೆಲ್ಲ ತುಂಬಿ ಸಂಬಂಧವನ್ನು ಪಡೆದಿದ್ದರು, ಅಂದರೆ ಇರುವಂತಹ ಚರಾಚರ ವಸ್ತುಗಳೆಲ್ಲದರೊಂದಿಗೂ ಅದು ಸಂಬಂಧವನ್ನು ಪಡೆದಿದ್ದರೂ ಯಾವುದರಿಂದಲೂ ವಿಕಾರವನ್ನು ಪಡೆಯದೆ ತಾನೇ ತಾನಾಗಿ ಇರುವುದೋ, ಅಂದರೆ ಎಲ್ಲ ದೇಹಗಳೊಳಗೂ ಚರಾಚರ ಸ್ಥಾವರ ಜಂಗಮಾದಿ ಎಲ್ಲ ದೇಹಗಳೊಳಗೂ ಎಲ್ಲ ವಸ್ತುಗಳ ಒಳಗಡೆಯೂ ಅದು ಇದ್ದರೂ ಆ ವಸ್ತುವಿನಿಂದ ವಿಕಾರವನ್ನು ಪಡೆಯದೇ ಇರುವುದು ಯಾವುದೋ ಅದು ಪರಮಾತ್ಮ ರೂಪವು. ಪ್ರಕಾಶಕ್ಕೆ ಬೆಳಕು ಹೇಗೋ, ಆಕಾಶಕ್ಕೆ ಶೂನ್ಯತ್ವವು ಹೇಗೋ, ಹಾಗೆ ಎಲ್ಲೆಲ್ಲಿಯೂ ಎಲ್ಲ ರೂಪವಾಗಿ ಕುಳಿತಿರುವುದು ಯಾವುದೋ ಅದು ಪರಮಾತ್ಮ ರೂಪವು. ಈ ರೀತಿಯಾಗಿ ನೇತಿ ನೇತಿ ಎನ್ನುವ ಬದಲಿಗೆ ಇರುವ ವಸ್ತುಗಳ ಪ್ರಮಾಣದ ಮೂಲಕವೇ ಪರಮಾತ್ಮನ ರೂಪವನ್ನು ವಸಿಷ್ಠರು ವರ್ಣಿಸುತ್ತಿದ್ದಾರೆ. ಶುದ್ಧವಾದ ಚೊಕ್ಕ ಚಿನ್ನಕ್ಕೆ ಶಬ್ದವಿಲ್ಲ, ಅದರ ಜೊತೆಗೆ ಏನಾದರೊಂದು ಇತರ ಲೋಹವನ್ನು ಬೆರೆಸಿದರೆ ಅದರಲ್ಲಿ ಶಬ್ದವು ಹುಟ್ಟುವುದು. ಇಲ್ಲಿ ಶಬ್ದವೆಂದರೆ ಅದರ ಉಪಯೋಗತೆ. ಅದಕ್ಕೆ ಚೊಕ್ಕವಾದ ಚಿನ್ನದಿಂದ ಏನನ್ನೂ ಮಾಡಲು ಬರುವುದಿಲ್ಲ, ಅದು ಇತ್ತ ಆಭರಣವನ್ನು ಮಾಡಲು ಬರುವುದಿಲ್ಲ, ಅತ್ತ ಸುಮ್ಮನೆ ಒಂದು ಗಟ್ಟಿಯಾಗಿ ಇಡಲಿಕ್ಕೂ ಬರುವುದಿಲ್ಲ. ಆದರೆ ಅದಕ್ಕೆ ಇನ್ನೊಂದಷ್ಟು ಲೋಹವನ್ನು ಸೇರಿಸಿದಾಗ ಮಾತ್ರ ಅದು ಉಪಯುಕ್ತವಾಗುತ್ತದೆ. ಹಾಗೆಯೇ ಬ್ರಹ್ಮವು ಬ್ರಹ್ಮವೇ ಆಗಿ ಸಹಜಾವಸ್ಥೆಯಲ್ಲಿ ಇರುವಾಗ ಅದು ಅದ್ವಿತೀಯವು, ಎರಡನೆಯದಿಲ್ಲದ್ದು. ಅದು ಏನೋ ತಿಳಿಯಲಾಗದ ಅನಿರ್ವಚನೀಯ ಕಾರಣದಿಂದ ತಿಳಿಯುವ ಅಹಂ ಮತ್ತು ತಿಳಿಸಿಕೊಳ್ಳುವ ಇದಂ, ತಿಳಿಯುವ ಅಹಂ ನಾನು ಎಂಬುದು, ತಿಳಿಸಿಕೊಳ್ಳುವ ಇದು ಯಾವುದು ಸಬ್ಜೆಕ್ಟ್ ಆಗಿರುತ್ತದೋ ಆಬ್ಜೆಕ್ಟ್ ಆಗಿರುತ್ತದೋ ಅದು, ಅವೆರಡೂ ಆದಾಗ ಈ ಜಗತ್ತಾಯಿತು. ಹೇಗೆ ಚಿನ್ನಕ್ಕೆ ಸ್ವಲ್ಪ ತಾಮ್ರವನ್ನು ಬೆರೆಸಿ ನಂತರ ಆಭರಣವನ್ನು ಮಾಡಿದಾಗಷ್ಟೇ ಚಿನ್ನವು ಉಪಯೋಗಕ್ಕೆ ಬರುತ್ತದೆ. ಶಬ್ದವಾಗುತ್ತದೆ ಎಂದರೆ ಚಿನ್ನದ ಉಪಯೋಗಕ್ಕೆ ಬರುತ್ತದೆ. ಇಲ್ಲವಾದರೆ ಅಶುದ್ಧ ಅಪರಂಜಿ ಚಿನ್ನ ಯಾವ ಉಪಯೋಗಕ್ಕೂ, ಅಂದರೆ ಅದನ್ನು ಯಾವುದೇ ಒಂದು ವಸ್ತುವಾಗಿ ಅಥವಾ ಆಭರಣವನ್ನಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮವು ಶುದ್ಧ ರೂಪದಲ್ಲಿ ಇದ್ದಾಗ ಅದನ್ನು ಅರಿಯುವುದೇ ಕಷ್ಟವಾಗುತ್ತದೆ. ಏಕೆಂದರೆ ಅರಿಯುವುದಕ್ಕೆ ಎರಡನೆಯದು ಇರಬೇಕಲ್ಲವೇ? ಎರಡನೆಯದೇ ಇಲ್ಲದೆ ಹೋದರೆ ಅದ್ವಿತೀಯವಾದ ಬ್ರಹ್ಮವನ್ನು ಅರಿಯುವುದಾದರೂ ಹೇಗೆ? ಈ ಕಾರಣದಿಂದಾಗಿಯೇ ಬ್ರಹ್ಮವೆಂಬುದು, ಅಂದರೆ ತಿಳಿಯಲಾಗದ ಯಾವುದೋ ಅನಿರ್ವಚನೀಯವಾದ ಕಾರಣದಿಂದಾಗಿಯೇ, ಅಂದರೆ ಬಹುಶಃ ತಿಳಿದುಕೊಳ್ಳುವ ಕಾರಣದಿಂದಾಗಿ ಎಂದು ಭಾವಿಸಿಕೊಳ್ಳಬಹುದು. ಆದರೆ ತಿಳಿಯಲಾಗದ ಯಾವುದೋ ಕಾರಣದಿಂದಾಗಿ ಅಹಂ ಮತ್ತು ಇದಂ, ತಿಳಿಯುವಂತಹ ನಾನು, ತಿಳಿಯಬೇಕಾಗಿರುವಂತಹ ಸಬ್ಜೆಕ್ಟ್ ಒಂದು ವಸ್ತು, ಇವೆರಡೂ ಕೂಡ ಬ್ರಹ್ಮವೇ. ತಿಳಿಯುತ್ತಿರುವುದು ಬ್ರಹ್ಮವೇ, ತಿಳಿಯಬೇಕಾದುದು ಬ್ರಹ್ಮವೇ. ಇಲ್ಲಿ ನೋಡುತ್ತಿರುವವನು ಬ್ರಹ್ಮನೇ, ನೋಡಲ್ಪಡುತ್ತಿರುವುದು ಬ್ರಹ್ಮವೇ. ಈ ರೀತಿಯಾಗಿ ಅದು ಎರಡಾಗಿ ಬದಲಾದಾಗ ಆಗ ಮಾತ್ರ ಅಯಮಾತ್ಮ ಬ್ರಹ್ಮ ಎನ್ನುವ ಯಾವುದುಂಟೋ ಅದೂ ಬ್ರಹ್ಮವೇ, ತಿಳಿಯುವ ಅಹಂ ಯಾವುದುಂಟೋ ಅದೂ ಬ್ರಹ್ಮವೇ, ತಿಳಿಯಬೇಕಾಗಿರುವ ಜಗತ್ತು ಯಾವುದುಂಟೋ ಅದೂ ಬ್ರಹ್ಮವೇ ಎಂದು ಅಯಮಾತ್ಮ ಬ್ರಹ್ಮ ಎನ್ನುವ ಶ್ರುತಿಯು, ತಿಳಿಸಿಕೊಳ್ಳುವ ಇದಂ ಎನ್ನುವುದು ಯಾವುದುಂಟೋ ಅದೂ ಬ್ರಹ್ಮವೇ ಎಂದು ಸರ್ವಂ ಖಲ್ವಿದಂ ಬ್ರಹ್ಮ ಎನ್ನುವ ಶ್ರುತಿಯು ಹೇಳುವುದುಂಟು. ಇಲ್ಲಿ ಗಮನಿಸಬೇಕು. ಮತ್ತೊಮ್ಮೆ ಹೇಳುತ್ತೇನೆ, ಅಹಂ ಮತ್ತು ಇದಂ ಎಂದು ಎರಡಾಗಿ ಪರಿಗಣಿಸಲ್ಪಟ್ಟಾಗ ಮಾತ್ರವೇ ಬ್ರಹ್ಮದ ಅರಿವಿಗೆ ಬರುತ್ತದೆ. ಅಹಂ ನಾನೂ ಬ್ರಹ್ಮ ಎನ್ನುವುದನ್ನೇ ಅಯಮಾತ್ಮ ಬ್ರಹ್ಮ ಎನ್ನುವುದು ಹೇಳುತ್ತದೆ. ಹೇಳಿದರೆ ನಾವು ನೋಡುವಂತಹ ಇದಂ ತಿಳಿದುಕೊಳ್ಳುವಂತಹ ಎಲ್ಲ ವಸ್ತುಗಳು ಬ್ರಹ್ಮವೇ ಎಂಬುದನ್ನು ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವ ಶ್ರುತಿಯು ಹೇಳುವುದು. ಆದರೆ ಇಲ್ಲಿ ಅಯಮಾತ್ಮ ನಾನು ಬ್ರಹ್ಮ ಎಂದು ಹೇಳಿದರು, ಸರ್ವಂ ಕಲ್ವಿದಂ ಇರುವುದೆಲ್ಲ ಬ್ರಹ್ಮವೇ ಎಂದು ಹೇಳಿದರು. ಎಲ್ಲವೂ ಒಟ್ಟು ಸೇರಿ ಬ್ರಹ್ಮವೇ ಒಟ್ಟಿನಲ್ಲಿ ಆಗುತ್ತದೆ. ಆದರೆ ಬ್ರಹ್ಮವು ಆ ಶುದ್ಧ ಸ್ವರೂಪದಲ್ಲಿ ಇದ್ದಾಗ
ತಿಳಿಯುವ ಎರಡನೆಯ ವಸ್ತುವೇ ಇಲ್ಲದಿರುವುದರಿಂದ ತಿಳಿದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಕಾರಣದಿಂದ ಕಾರ್ಯವು ಭಿನ್ನವಲ್ಲ ಎಂಬುದು ಒಂದು ಸಿದ್ಧಾಂತ. ಇದರಂತೆ ಕಾರಣವಾದ ಮಣ್ಣಿನಿಂದ ಕಾರ್ಯವಾಗಿ ಬರುವ ಗಡಿಗೆಯು ಮಣ್ಣೇ ಅಲ್ಲದೆ ಬೇರೆಯಲ್ಲ. ಹಾಗೆಯೇ ಕಾರಣವಾದ ಏಕಮೇವಾದ್ವಿತೀಯಂ ಬ್ರಹ್ಮದಿಂದ ಬಂದ ಜಗತ್ತು ಬ್ರಹ್ಮದಿಂದ ಬೇರೆಯಾಗುವುದೆಂತು? ಆದ್ದರಿಂದ ಇರುವುದೆಲ್ಲವೂ, ತಿಳಿಯಬೇಕಾದುದು, ತಿಳಿಯುತ್ತಿರುವುದು ಎಲ್ಲವೂ ಬ್ರಹ್ಮವೇ. ಈ ಹಂತದಲ್ಲಿ ಶ್ರೀರಾಮನು ಕೇಳುತ್ತಾನೆ, ಸತ್ ಅಂದರೆ ಯಾವುದು ಉಂಟೋ ಅದು ಎಲ್ಲವೂ ಪರಮಾತ್ಮನೇ ಎಂದು ತಿಳಿಯುವುದು ಹೇಗೆ? ಈ ಹಿಂದೆ ಈಗಾಗಲೇ ವಸಿಷ್ಠರು ಹೇಳಿದ್ದಾರೆ, ಬ್ರಹ್ಮ ಶುದ್ಧ ರೂಪದಲ್ಲಿ ಇದ್ದಾಗ ಅದನ್ನು ಅರಿಯುವುದು ಸಾಧ್ಯವಿಲ್ಲ. ಅಹಂ ಮತ್ತು ಇದಂ ಎಂಬ ಎರಡು ರೂಪವನ್ನಾಗಿ ಭಾವಿಸಿದಾಗ ನಾನು ಮತ್ತು ಅಂದರೆ ದೃಷ್ಟೃವು, ನೋಡುತ್ತಿರುವ ನಾನು ಮತ್ತು ನೋಡಲ್ಪಡುತ್ತಿರುವ ವಿಶ್ವ ಈ ರೀತಿಯಾಗಿ ಆದಾಗ ಮಾತ್ರವೇ ಆ ಬ್ರಹ್ಮವನ್ನು ಅರಿಯಲು ಸಾಧ್ಯ ಎಂದು. ಹಾಗಿದ್ದರೆ ಎಲ್ಲವೂ ಪರಮಾತ್ಮನೇ ಎಂದು ಹೇಗೆ ತಿಳಿಯುವುದು? ಇಷ್ಟು ದೊಡ್ಡದಾಗಿ ಕಾಣಿಸುತ್ತಿರುವ ಜಗತ್ತೆಂಬ ಈ ದೃಶ್ಯವು ಇಲ್ಲ ಎನ್ನುವುದಾದರೂ ಎಂತು? ಏಕೆಂದರೆ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಅಹಂ ಮತ್ತು ಇದಂ ಇವೆರಡನ್ನು ಬಿಟ್ಟು ಇನ್ನೇನೂ ಇಲ್ಲ. ಅಹಂ ಎಂಬುದು ಬ್ರಹ್ಮ, ನಮ್ಮೊಳಗಿರುವುದು, ನೋಡುತ್ತಿರುವುದು, ಕರ್ತೃ ಭೋಕ್ತೃ ಎಲ್ಲವೂ ಬ್ರಹ್ಮ ಎಂಬುದನ್ನು ಒಪ್ಪೋಣ. ಆದರೆ ಇದಂ ಎನ್ನುವುದನ್ನು ಅಂದರೆ ದೃಶ್ಯವಾಗಿ ಕಾಣುತ್ತಿರುವ ಜಗತ್ತನ್ನು ಬ್ರಹ್ಮವೇ ಎಂದು ಒಪ್ಪಿದರೆ ಆ ಜಗತ್ತೇ ಇಲ್ಲವೆಂದರೆ ಬ್ರಹ್ಮವೇ ಇಲ್ಲ ಎಂದಂತೆ ಆಗುವುದಿಲ್ಲವೇ? ಈಗ ಆಕಾಶವನ್ನು ಕಾಣುವ ಬಣ್ಣದಂತೆ, ಯಾವ ಬಣ್ಣವೂ ಇಲ್ಲದ ಆಕಾಶದಲ್ಲಿ ಕಾಣುವ ಬಣ್ಣದಂತೆ ಇರುವ ಈ ಜಗತ್ತು ಅತ್ಯಂತಾಭಾವವೆಂದು, ಜಗತ್ತು ಇಲ್ಲವೆಂದು ವಿಚಾರದಿಂದ ನಾವು ತಿಳಿದರೂ ಕೂಡ ಇದು ಉಂಟು. ಅಂದರೆ ಆಕಾಶದಲ್ಲಿ ಹೇಗೆ ಆಕಾಶಕ್ಕೆ ಯಾವ ಬಣ್ಣವೂ ಇಲ್ಲ, ಆದರೆ ಬೆಳಕಿನ ವಕ್ರೀಭವನದಿಂದಾಗಿ ಬಣ್ಣ, ನೀಲಿ ಬಣ್ಣ ಇರುವಂತೆ ಕಾಣುತ್ತದೆ. ಈ ರೀತಿಯಾಗಿ ನಾವು ಜಗತ್ತು ಎಂಬುದು ಅತ್ಯಂತಾಭಾವ ವಿಚಾರದಿಂದ ಅದು ಇಲ್ಲವೇ ಇಲ್ಲ ಎಂದು ತಿಳಿದರು. ಅದು ಉಂಟು ಎನ್ನುವುದಕ್ಕೆ ರೂಢಿಯೇ ಸಾಕಲ್ಲ. ನಾವು ಜಗತ್ತನ್ನು ನೋಡುತ್ತಿರುವವಲ್ಲ, ಜಗತ್ತಿನಲ್ಲಿ ವ್ಯವಹರಿಸುತ್ತಿರುವವಲ್ಲ. ಈ ರೀತಿಯಾಗಿ ಬ್ರಹ್ಮ ಉಂಟೆನ್ನಲು ಪ್ರಮಾಣಗಳಿರುವಂತೆ ಜಗತ್ತೂ ಉಂಟು ಎನ್ನುವುದಕ್ಕೆ ಪ್ರಮಾಣವಲ್ಲ. ಅದನ್ನೇ ಉಪಯೋಗಿಸಿಕೊಂಡು ಜಗತ್ತೂ ಇಲ್ಲ ಎಂಬುದನ್ನೇ ಹೇಳಲು ಬರುವುದಿಲ್ಲ. ರೂಢಿಯಿಂದ ಜಗತ್ತು ಕಾಣುತ್ತಿರುವುದಲ್ಲವೇ? ಜಗತ್ತು ಅತ್ಯಂತಾಭಾವವು ಎಂಬುದನ್ನು ಬಿಟ್ಟು ಇನ್ನು ಯಾವುದರಿಂದಲೂ ಪರಬ್ರಹ್ಮ ರೂಪವು ತಿಳಿಯುವುದಿಲ್ಲ. ಅದನ್ನು ಅಂಗೀಕರಿಸುವುದನ್ನು ಬಿಟ್ಟು ಇನ್ನು ಯಾವ ಶುಭವಾದ ಮೋಕ್ಷ ಮಾರ್ಗವೂ ಇಲ್ಲ. ಅಂದರೆ ಮೋಕ್ಷ ಮಾರ್ಗಕ್ಕೆ ದಾರಿಯೇ ಜಗತ್ತು ಆಭಾಸ, ಅದು ಇಲ್ಲವೇ ಇಲ್ಲ ಎಂಬುದು. ಅದರಿಂದಲೇ ಪರಬ್ರಹ್ಮ ರೂಪವನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ದೃಶ್ಯವಾದ ಜಗತ್ತು ಇದೆಯೆಂಬ ಭಾವವು ತಪ್ಪಿ, ದೃಶ್ಯವಾದ ಜಗತ್ತು ಇದೆಯೆಂಬ ಭಾವವು ತಪ್ಪಿ ಇದಕ್ಕೆ ಅಭಾವವೇ ಅಂದರೆ ಇಲ್ಲವೇ ಇಲ್ಲ ಎಂಬುದೇ ಸರಿಯೆಂಬುದು ನಿರ್ಧಾರವಾದಾಗ ಉಳಿಯುವುದು ಪರಮಾರ್ಥವು. ಆ ಪರಮಾರ್ಥವೇ ಬ್ರಹ್ಮವೆಂಬುದು ಆಗ ತಿಳಿಯುವುದು. ಅನಂತರ ಅದರಿಂದಲೇ ಮುಕ್ತಿಯು ಲಭಿಸುವುದು. ಹೀಗೆ ಕನ್ನಡಿಯು ಎಲ್ಲಿದ್ದರೂ ಪ್ರತಿಬಿಂಬವಿಲ್ಲದೆ ಹೇಗೆ ಇರಲಾರದೋ ಹಾಗೆಯೇ ಮನಸ್ಸು ಇರುವವರೆಗೂ ದೃಶ್ಯವು ಇದ್ದೇ ಇರುವುದು. ಆ ದೃಶ್ಯವು ಇಲ್ಲವಾಗಲು ಮನಸ್ಸಿನ ಪ್ರತಿಬಿಂಬವು ಇಲ್ಲವಾಗುವುದು. ಈ ರೀತಿಯಲ್ಲಿ ಜಗತ್ತು ಎಂಬ ಹೆಸರಿನ ಈ ದೃಶ್ಯಕ್ಕೆ ಸ್ವತಂತ್ರ ಸತ್ಯ ಇಲ್ಲ, ಸ್ವತಂತ್ರ ಅಸ್ತಿತ್ವ ಇಲ್ಲ. ಅದು ಕೇವಲ ಮನಸ್ಸಿನ ಪ್ರತಿಬಿಂಬ, ಮನಸ್ಸಿನಲ್ಲಿ ಮಾತ್ರವೇ ಇರುವುದು ಎಂಬುದನ್ನು ಅಂಗೀಕರಿಸುವವರೆಗೂ ಯಾವಾಗಲೂ ಯಾರಿಗೂ ಪರತತ್ವವು ತಿಳಿಯುವುದೇ ಇಲ್ಲ. ಈಗ ಶ್ರೀರಾಮನು ಕೇಳುತ್ತಿರುವನು, ಇಷ್ಟು ದೊಡ್ಡದಾಗಿರುವ ಬ್ರಹ್ಮಾಂಡ ಜಗತ್ತು ಎಂದೆನಿಸಿಕೊಳ್ಳುವ ಈ ದೃಶ್ಯ ಜಾಲವು ಅಸತ್ತು, ಇದಕ್ಕೆ ಸ್ವತಂತ್ರ ಸತ್ಯ ಇಲ್ಲ ಎಂಬುದು ಎಲೆ ಮುನಿಯೇ, ಸಾಸುವೆಯ ಕಾಳಿನಲ್ಲಿ ಮೇರು ಪರ್ವತವಿದೆ ಎಂಬಂತೆ ಅಸಂಭವವಲ್ಲವೇ? ಇಷ್ಟು ದೊಡ್ಡದಾಗಿರುವ ಜಗತ್ತು ಇಲ್ಲವೇ ಇಲ್ಲ ಎಂದು ಹೇಳುವುದಾದರೂ ಹೇಗೆ? ವಸಿಷ್ಠರು ಹೇಳುತ್ತಾರೆ, ಎಲೆ ರಾಮನೇ, ನೀನು ನಿನ್ನ ಈ ಖಿನ್ನತೆಯನ್ನು ಬಿಟ್ಟು ಕೆಲವು ದಿನ ಸಾಧು ಸಂಘ ಸಚ್ಚಾಸ್ತ್ರಗಳನ್ನು ನಂಬಿ ಸೇವಿಸುತ್ತಾ ಕುಳಿತುಕೋ. ನಾನು ಸುಲಭವಾಗಿ ನಿನ್ನ ಬುದ್ಧಿಯನ್ನು ಜ್ಞಾನದಿಂದ ತೊಳೆಯುವೆನು. ಜ್ಞಾನವು ಲಭಿಸಲು ದೃಶ್ಯವು ಸತ್ಯವೆಂಬ ನಿನ್ನ ಬುದ್ಧಿಯು ಮೃಗಜಲವು ಸತ್ಯವೆಂಬ ಬುದ್ಧಿಯಂತೆ ಅದೃಶ್ಯವಾಗಿ ಇಲ್ಲವಾದ ದೃಶ್ಯದೊಡನೆ ದೃಷ್ಟತ್ವವು ಶಾಂತವಾಗಿ ಬೋಧವೊಂದೇ ಜ್ಞಾನವೊಂದೇ ಉಳಿಯುವುದು.
ದೃಶ್ಯತ್ವವಿದ್ದರೆ ಅಂದರೆ ಆ ನೋಡಲ್ಪಡುವ ದೃಶ್ಯವು ಇದ್ದರೆ ದೃಷ್ಟತ್ವವು, ದೃಷ್ಟೃವಿದ್ದರೂ ದೃಶ್ಯವು ಇರುವುದು. ಅಂದರೆ ದೃಶ್ಯವು ಇರಬೇಕಾದರೆ ಅದನ್ನು ನೋಡುವವನೊಬ್ಬನು ಇರಲೇಬೇಕು. ಹಾಗೆ ನೋಡುವವನು ಇದ್ದ ಮೇಲೆ ಆತ ನೋಡುತ್ತಿರುವಂತಹ ದೃಶ್ಯವು ಇರಲೇಬೇಕು. ಇಲ್ಲಿ ದ್ವಿತ್ವ ಬಿದ್ದರೆ ಏಕತ್ವವು, ಏಕತ್ವವಿದ್ದರೂ ದ್ವಿತ್ವವು ಇರುವವು. ಈ ಎರಡರಲ್ಲಿ ಯಾವುದೊಂದು ಇಲ್ಲದಿದ್ದರೂ ಇನ್ನೊಂದು ಇರುವುದಿಲ್ಲ. ಎರಡೂ ಸೇರಿ ಒಂದೇ ಆಗಿರುವ ಈ ದೃಷ್ಟೃ ದೃಶ್ಯಗಳು ಅಳಿಯಲು ಆ ಸತ್ ಅಂದರೆ ಸತ್ಯವಾದ ಯಾವಾಗಲೂ ಇರುವಂತಹ ಪದಾರ್ಥವು ತಾನೇ ತಾನಾಗಿ ಉಳಿಯುವುದು. ಅಹಂತ ಇದಂತ ರೂಪವಾಗಿರುವ ಅಂದರೆ ಅಹಂ ನಾನು ಎಂಬ ಮತ್ತು ಇದು ಇದಂ ಇರುವಂತಹದ್ದು, ಇದು ಹೊರಗಿರುವ ಜಗತ್ತು, ದೃಷ್ಟೃ ಮತ್ತು ದೃಶ್ಯ, ಈ ರೀತಿಯಾಗಿ ಅಹಂತ ಇದಂತ ರೂಪವಾಗಿರುವ ಈ ಜಗತ್ತು ಎಂಬ ದೃಶ್ಯವು ನಿನ್ನ ಮನಸ್ಸೆಂಬ ಕನ್ನಡಿಯ ಮಲವಾಗಿರುವುದು. ಇದು ಅತ್ಯಂತಾಭಾವವೆಂಬುದನ್ನು ತಿಳಿಸಿಕೊಟ್ಟು ನಾನು ಇದನ್ನು ತೊಳೆಯುವೆನು ಎಂದು ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಿದ್ದಾರೆ. ಅಸತ್ತಾದುದು ಇರುವುದು, ಅಸತ್ತಾದುದು ಇರುವುದು ಎಂಬುದಿಲ್ಲ, ಸತ್ತಾದುದು ಇಲ್ಲ ಎಂಬುದು ಇಲ್ಲ. ಯಾವುದು ಇಲ್ಲವೋ ಅದನ್ನು ತೊಡೆದು ಹಾಕುವುದರಲ್ಲಿ ಕ್ಲೇಶವೇನು? ಹರಡಿರುವಂತೆ ತೋರುವ ಈ ದೃಶ್ಯ ಜಾಲವೆಲ್ಲವೂ ಆದಿಯಲ್ಲಿ ಹುಟ್ಟಿರಲಿಲ್ಲ. ಪರಿಶುದ್ಧವಾದ ಆತ್ಮದಲ್ಲಿಯೇ ಬ್ರಹ್ಮದ ಚಿಚ್ಛಕ್ತಿಯ ಬಲದಿಂದ ಬ್ರಹ್ಮಿತವಾಗಿ ಜಗತ್ತು ಎಂದು ಪ್ರಕಟವಾಯಿತು. ಇಲ್ಲಿ ಬ್ರಹ್ಮಣ ಎಂದರೆ ದೊಡ್ಡದಾಗುವುದು, ಅಂದರೆ ಮೈಕ್ರೋಸ್ಕೋಪ್ ಹಾಕಿ ದೊಡ್ಡದಾಗಿ ದೊಡ್ಡದಾಗಿ ನೋಡುವುದನ್ನು ನೆನಪಿಸಿಕೊಳ್ಳಿ. ಇದು ಪ್ರತ್ಯೇಕವಾಗಿ ಹುಟ್ಟಿದುದು ಎಂಬುದಿಲ್ಲ. ಇದಕ್ಕೆ ಪ್ರತ್ಯೇಕವಾದ ಸ್ವತಂತ್ರ ಸತ್ತಾ ಇಲ್ಲ. ಅಂದರೆ ಇದಂತ ನಾವು ಹೊರಗಿನ ಜಗತ್ತನ್ನು ಏನು ನೋಡುತ್ತಿದ್ದೇವೋ, ದೃಶ್ಯವಾಗಿ ಯಾವುದನ್ನು ನೋಡುತ್ತಿದ್ದೇವೋ ಅದು ಪ್ರತ್ಯೇಕವಾಗಿ ಹುಟ್ಟಿದುದು, ಅಸ್ತಿತ್ವಕ್ಕೆ ಬಂದುದು ಎಂದಿಲ್ಲ. ಸ್ವತಂತ್ರ ಅಸ್ತಿತ್ವವೂ ಇಲ್ಲ. ಅದಕ್ಕೆ ದೃಷ್ಟೃವಿಲ್ಲದಿದ್ದರೆ, ನೋಡುವವನು ಇಲ್ಲದಿದ್ದರೆ ಸ್ವತಂತ್ರವಾದ ದೃಶ್ಯತ್ವವೆಂಬುದು ಇರುವುದಿಲ್ಲ. ಆದರೆ ಇರುವಂತೆ ತೋರುವುದಲ್ಲ ಎಂದರೆ ಅದು ಚಿನ್ನದಲ್ಲಿ ಕಡಗ ಮುಂತಾದವು ಇರುವಂತೆ ಅದನ್ನು ಅಳಿಸುವುದೇನು ಕಷ್ಟ? ಆ ಪ್ರಪಂಚವು ಇರುತ್ತದೆ, ಆದರೆ ಅದನ್ನು ನೋಡುವವನಿಲ್ಲದೆ ಹೋದರೆ ಸ್ವತಂತ್ರವಾಗಿ ಅದರ ಅಸ್ತಿತ್ವವಿರುವುದಿಲ್ಲ. ಇದೆಲ್ಲವನ್ನೂ ಮುಂದೆ ವಿಸ್ತಾರವಾಗಿ ಬಹುಯುಕ್ತಿಗಳಿಂದ, ದೇಶ ಕಾಲ ವ್ಯಕ್ತಿತ್ವಾದಿ ಪರಿಚ್ಛೇದಗಳಿಂದ ಬಾಧಿತವಲ್ಲದ ಪರತತ್ವವು ತಾನಾಗಿ ಅನುಭವಕ್ಕೆ ಬರುವಂತೆ ಹೇಳುವೆನು. ಆದಿಯಲ್ಲಿ ಉತ್ಪತ್ತಿಯೇ ಆಗದಿರುವ ವಸ್ತುವು ಈಗ ಇರುವುದು ಹೇಗೆ? ಮರುಭೂಮಿಯಲ್ಲಿ ಹೊಳೆಯು ಹರಿಯುವುದೆಂತು? ಎರಡನೆಯ ಚಂದ್ರನಿಗೆ ಗ್ರಹಣ ಹಿಡಿಯುವುದೆಂತು? ಅಂದರೆ ದೃಷ್ಟಿದೋಷದಿಂದಾಗಿ ಇಬ್ಬರು ಚಂದ್ರರು ಕಂಡರೂ ಕೂಡ ಗ್ರಹಣ ಹಿಡಿಯುವುದು ಒಬ್ಬನೇ ಚಂದ್ರನಿಗೆ ತಾನೇ, ಎರಡನೇ ಚಂದ್ರನಿಗೆ ಗ್ರಹಣ ಹಿಡಿಯಲು ಹೇಗೆ ಸಾಧ್ಯ? ವಂಧ್ಯಾಸುತನು ಅಂದರೆ ಬಂಜೆಯ ಮಗನು ಹೇಗೆ ಇಲ್ಲವೋ, ಮರುಭೂಮಿಯಲ್ಲಿ ಜಲವು ಹೇಗೆ ಇಲ್ಲವೋ, ಅದೇ ಮೃಗತೃಷ್ಣೆಯಾಗಿ ಕಾಣಿಸಬಹುದು ಭ್ರಮೆಯಾಗಿ, ಆದರೆ ವಾಸ್ತವದಲ್ಲಿ ಜಲವು ಹೇಗೆ ಇಲ್ಲವೋ, ಆಕಾಶದಲ್ಲಿ ವೃಕ್ಷವು ಹೇಗೆ ಇಲ್ಲವೋ, ಹಾಗೆಯೇ ಜಗತ್ತೆಂಬುದು ಇಲ್ಲ. ದೃಶ್ಯವಾಗಿ ಕಾಣುತ್ತಿರುವ ಈ ಏನೇನು ಉಂಟೋ ಅದೆಲ್ಲವೂ ಶುದ್ಧವಾದ ಬ್ರಹ್ಮನೇ. ಇದೇ ಅರ್ಥವನ್ನು ಬರಿಯ ಬಾಯಿ ಮಾತಿನಿಂದ ಅಲ್ಲ, ಯುಕ್ತಿಗಳಿಂದಲೂ ಕೂಡ ನಿನಗೆ ತೋರಿಸಿಕೊಡುವೆನು ಎಂದು ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಿದ್ದಾರೆ. ಎಲೈ ಉದಾರ ಬುದ್ಧಿಯ ರಾಮನೇ, ವಿದ್ವಾಂಸರು ಯಾವುದನ್ನು ಯುಕ್ತಿಗಳಿಂದ ತಿಳಿಯ ಹೇಳುವರೋ ಅದನ್ನು ನಿರಾಕರಿಸುವುದು ಕೂಡದು. ಯಾವ ಮೂಢನು ಯುಕ್ತಿಯುಕ್ತವಾಗಿರುವುದನ್ನು ತಿರಸ್ಕರಿಸುವನೋ ಮತ್ತು ಕಷ್ಟಾಗ್ರಹನಾಗುವನೋ ಅವನನ್ನು ಹಿರಿಯರು ತಿಳಿಯದವನೋ ಎಂದೇ ಭಾವಿಸುವರು. ಇಲ್ಲಿ ಕಷ್ಟಾಗ್ರಹ ಎಂದರೆ ಕಷ್ಟೇ ನಿರುಯುಕ್ತಿಕೆ, ಆಗ್ರಹ ಅಭಿನಿವೇಶ ಯಸ್ಯ ಸಹ, ಯುಕ್ತಿರಹಿತವಾದುದನ್ನು ಸರಿ ಎಂದು ಅಂಗೀಕರಿಸಿರುವವನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಜಗದಾದಿ ದೃಶ್ಯ ಸತ್ತಾ ಪ್ರತಿಜ್ಞಾ ಎಂಬ 7ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.